ಎಲ್ಲರಿಗೂ ನಮಸ್ಕಾರ. ನವಚೇತನ ಎಜುಕೇಷನ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ಸೆಷನ್ನಲ್ಲಿ ನಾವು ಪ್ರಚಲಿತ ವಿದ್ಯಮಾನ ಮತ್ತು ಸಾಮಾನ್ಯ ಅಧ್ಯಯನಕ್ಕೆ ಸಂಬಂಧಪಟ್ಟಂತೆ ಒಟ್ಟಾರೆಯಾಗಿ 40 ಪ್ರಮುಖ ಪ್ರಶ್ನೋತ್ತರಗಳನ್ನು ವಿಶ್ಲೇಷಣೆ ಮಾಡೋಣ. ಇದು ಜನವರಿ 8 ಮತ್ತು ಜನವರಿ 9ಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೋತ್ತರಗಳಾಗಿರುತ್ತೆ. ಒಟ್ಟು 40 ಪ್ರಶ್ನೆಗಳು ಅಂದರೆ ಜನವರಿ 8ಕ್ಕೆ ಸಂಬಂಧಪಟ್ಟಂತೆ 20 ಪ್ರಶ್ನೆಗಳಿದೆ. ಜನವರಿ 9ಕ್ಕೆ ಸಂಬಂಧಪಟ್ಟಂತೆ 20 ಪ್ರಶ್ನೋತ್ತರಗಳನ್ನು ಇವತ್ತಿನ ಸೆಷನ್ನಲ್ಲಿ ನೋಡ್ತೀವಿ. ಓಕೆ, ಸೊ ಈಗ ಮೊದಲನೇದಾಗಿ 8 ಜನವರಿ 2026 ಪ್ರಚಲಿತ ವಿದ್ಯಮಾನ ಮತ್ತು ಸಾಮಾನ್ಯ ಅಧ್ಯಯನ ಪ್ರಮುಖ ಪ್ರಶ್ನೋತ್ತರಗಳು. ಮೊದಲನೆಯ ಪ್ರಶ್ನೆ, ಪ್ರತಿ ವರ್ಷ ಜನವರಿ 8ರಂದು ಈ ಕೆಳಗಿನ ಯಾವ ದಿನವನ್ನು ಆಚರಿಸಲಾಗುತ್ತದೆ? ಸೊ ಜನವರಿ 8ಕ್ಕೆ ನಾವು ಪ್ರತಿ ವರ್ಷ ಭೂಮಿಯ ಪರಿಭ್ರಮಣ ದಿನವನ್ನು ಆಚರಣೆ ಮಾಡ್ತೀವಿ. ಓಕೆ, ಭೂಮಿಯ ಪರಿಭ್ರಮಣ ದಿನ. ವಿವರಣೆಯನ್ನು ನೋಡೋಣ. ಫ್ರೆಂಚ್ ಭೌತಶಾಸ್ತ್ರಜ್ಞ ಲಿಯಾನ್ ಫೌಕಾಲ್ಟ್ ಅವರು 1851ರಲ್ಲಿ ಭೂಮಿಯು ತನ್ನ ಅಕ್ಷದ ಮೇಲೆ ತಿರುಗುತ್ತದೆ ಎಂದು ಸಾಬೀತುಪಡಿಸಿದ ದಿನದ ನೆನಪಿಗಾಗಿ ಜನವರಿ 8ರಂದು ನಾವು ಭೂಮಿಯ ಪರಿಭ್ರಮಣ ದಿನವನ್ನು ಆಚರಣೆ ಮಾಡ್ತೀವಿ. ಓಕೆ, ಅರ್ತ್ಸ್ ರೊಟೇಷನ್ ಡೇ ಯಾವಾಗ ಅಂತ ಪ್ರಶ್ನೆ ಕೇಳ್ಬೋದು. ಜನವರಿ 8 ಅನ್ನೋದನ್ನು ನೆನಪಿನಲ್ಲಿಟ್ಕೊಳ್ರಿ. ನೆಕ್ಸ್ಟು ಎರಡನೆಯ ಪ್ರಶ್ನೆ, ಕರ್ನಾಟಕದ ಯಾವ ಜಿಲ್ಲೆಯಲ್ಲಿ ಇತ್ತೀಚೆಗೆ ಅತ್ಯಂತ ಅಪರೂಪದ ಶ್ರೀಗಂಧದ ಚಿರತೆ ಕಂಡುಬಂದಿದೆ? ಸೊ ಇದಕ್ಕೆ ಸರಿಯಾದಂತಹ ಉತ್ತರ ವಿಜಯನಗರ. ಕರ್ನಾಟಕದ ವಿಜಯನಗರ ಜಿಲ್ಲೆಯಲ್ಲಿ ಅತ್ಯಂತ ಅಪರೂಪದ ಶ್ರೀಗಂಧದ ಚಿರತೆ ಕಂಡುಬಂದಿದ್ದು ಇದು ಭಾರತದಲ್ಲಿ ದಾಖಲಾದ 2ನೇ ದೃಢೀಕೃತ ಘಟನೆಯಾಗಿದೆ. ನೆಕ್ಸ್ಟ್ ಮೂರನೆಯ ಪ್ರಶ್ನೆ, ಭಾರತದ ಮೊದಲ ಹೈಡ್ರೋಜನ್ ಚಾಲಿತ ರೈಲು ಯಾವ ರಾಜ್ಯದಲ್ಲಿ ಪ್ರಾರಂಭವಾಗಲಿದೆ ಎಂದು ವರದಿಯಾಗಿದೆ? ಸರಿಯಾದಂತಹ ಉತ್ತರ ಹರಿಯಾಣ ಆಗುತ್ತೆ. ಆಪ್ಷನ್ ಬಿ ಹರಿಯಾಣ. ಹರಿಯಾಣ ರಾಜ್ಯದಲ್ಲಿ ಭಾರತದ ಮೊದಲ ಹೈಡ್ರೋಜನ್ ಚಾಲಿತ ರೈಲು ಸಂಚರಿಸಲು ಸಜ್ಜಾಗಿದೆ ಎಂದು ವರದಿಯಾಗಿದೆ. ಓಕೆ, ಸೊ ನೆಕ್ಸ್ಟು ನಾಲ್ಕನೆಯ ಪ್ರಶ್ನೆ, NHAI ಸಂಸ್ಥೆಯು ಯಾವ ಎಕ್ಸ್ಪ್ರೆಸ್ ವೇ ನಿರ್ಮಾಣದ ವೇಳೆ 2 ಗಿನ್ನಿಸ್ ವಿಶ್ವ ದಾಖಲೆಗಳನ್ನು ನಿರ್ಮಿಸಿದೆ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಸರಿಯಾದಂಥ ಉತ್ತರ ಬೆಂಗಳೂರು ವಿಜಯವಾಡ ಎಕ್ಸ್ಪ್ರೆಸ್ ವೇ. ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಬೆಂಗಳೂರು ಮತ್ತು ವಿಜಯವಾಡ ನಡುವಿನ ಎಕ್ಸ್ಪ್ರೆಸ್ ವೇ ನಿರ್ಮಾಣದ ಸಂದರ್ಭದಲ್ಲಿ ತ್ವರಿತ ಕಾಮಗಾರಿಗಾಗಿ 2 ಗಿನ್ನಿಸ್ ದಾಖಲೆಗಳನ್ನು ಬರೆದಿದೆ. ನೆಕ್ಸ್ಟು 5ನೆಯ ಪ್ರಶ್ನೆ, ಇತ್ತೀಚೆಗೆ ಯಾವ ದೇಶವು ಸೊಮಾಲಿಲ್ಯಾಂಡ್ ಅನ್ನು ಸ್ವತಂತ್ರ ರಾಷ್ಟ್ರವೆಂದು ಗುರುತಿಸಿದ ಮೊದಲ ದೇಶವಾಯಿತು ಅಂತ ಕೇಳಿದ್ದಾರೆ. ಸರಿಯಾದಂಥ ಉತ್ತರ ಇಸ್ರೇಲ್. ಓಕೆ, ಇಸ್ರೇಲ್ ಸೊಮಾಲಿಲ್ಯಾಂಡ್ ಅನ್ನು ಸ್ವತಂತ್ರ ರಾಷ್ಟ್ರವೆಂದು ಅಧಿಕೃತವಾಗಿ ಗುರುತಿಸಿದ ವಿಶ್ವದ ಮೊದಲ ದೇಶವಾಗಿದೆ. ನೆಕ್ಸ್ಟ್ 6ನೆಯ ಪ್ರಶ್ನೆ, 2026ರಿಂದ ಜಾರಿಗೆ ಬರುವಂತೆ ಬಂಡವಾಳ ಲಾಭಗಳ ಖಾತೆ ಯೋಜನೆಗೆ ಪ್ರವೇಶ ಪಡೆದ ಖಾಸಗಿ ಬ್ಯಾಂಕ್ ಯಾವುದು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ICICI ಬ್ಯಾಂಕ್. ಸರ್ಕಾರದ ಅನುಮೋದನೆಯ ನಂತರ ICICI ಬ್ಯಾಂಕ್ ಈ ಯೋಜನೆಗೆ ಪ್ರವೇಶ ಪಡೆದಿದ್ದು ತೆರಿಗೆದಾರರಿಗೆ ದೀರ್ಘಾವಧಿಯ ಬಂಡವಾಳ ಲಾಭವನ್ನು ಹೂಡಿಕೆ ಮಾಡಲು ಅವಕಾಶವನ್ನು ಕಲ್ಪಿಸಿದೆ. ಓಕೆ, ಬ್ಯಾಂಕ್ ಸೆಕ್ಟರಿಗೂ ಕೂಡ ನಮಗೆ ಅದಕ್ಕೆ ರಿಲೇಟೆಡ್ ಆಗಿ ಪ್ರಶ್ನೆಗಳನ್ನು ಕೇಳಿರ್ತಾರೆ. ಸೊ ನೆಕ್ಸ್ಟ್ ಬುಕ್ಸ್ ಆ್ಯಂಡ್ ಆಥರ್ಸ್ ಬಗ್ಗೆ ವೆರಿ ಇಂಪಾರ್ಟೆಂಟ್ ಕ್ವೆಶನ್ ಆಗುತ್ತೆ. ಬುಕ್ಸ್ ಆ್ಯಂಡ್ ಆಥರ್ಸ್ ಬಗ್ಗೆ 7ನೆಯ ಪ್ರಶ್ನೆ, ಸಿಂಗ್ ಡ್ಯಾನ್ಸ್ ಆ್ಯಂಡ್ ಲೀಡ್ ಪುಸ್ತಕವನ್ನು ಇತ್ತೀಚೆಗೆ ಯಾರು ಬಿಡುಗಡೆ ಮಾಡಿದರು ಅಂತ ಪ್ರಶ್ನೆ ಆಗಿದೆ. ಸರಿಯಾದಂಥ ಉತ್ತರ ಉಪರಾಷ್ಟ್ರಪತಿ CP ರಾಧಾಕೃಷ್ಣನ್ ಅವರು ಈ ಪುಸ್ತಕವನ್ನು ಬಿಡುಗಡೆ ಮಾಡ್ತಾರೆ. ಸೊ ಇಲ್ಲಿ ಇದೇ ಒಂದು ಪ್ರಶ್ನೆ ಮೇಲೆ ನಿಮಗೆ 3 ರೀತಿಯ ಪ್ರಶ್ನೆಗಳನ್ನು ಕೇಳ್ಬೋದು. ಸಿಂಗ್ ಡ್ಯಾನ್ಸ್ ಆ್ಯಂಡ್ ಲೀಡ್ ಈ ಪುಸ್ತಕದ ಕರ್ತೃ ಯಾರು, ಆಥರ್ ಯಾರು ಅಂತ ಕೇಳ್ಬೋದು. ಇದನ್ನು ಬಿಡುಗಡೆ ಮಾಡಿದವರು ಯಾರು ಅಂತ ಕೇಳ್ಬೋದು. ಮತ್ತು ಇದು ಯಾರ ಕುರಿತಾದಂತಹ ಒಂದು ಪುಸ್ತಕ ಅಂತಲೂ ಕೇಳ್ಬೋದು. ಓಕೆ, ಸಿಂಗ್ ಡ್ಯಾನ್ಸ್ ಆ್ಯಂಡ್ ಲೀಡ್ ಈ ಪುಸ್ತಕವನ್ನು ಬರೆದವರು ಹಿಂಡೋಲ್ ಸೇನ್ಗುಪ್ತಾ ಅನ್ನೋರು ಬರೆದಿದ್ದಾರೆ. ಬಿಡುಗಡೆ ಮಾಡಿದವರು ಉಪರಾಷ್ಟ್ರಪತಿ CP ರಾಧಾಕೃಷ್ಣನ್. ಹಾಗಾದರೆ ಇದು ಯಾರ ಕುರಿತಾದಂತಹ ಪುಸ್ತಕ ಅನ್ನೋದನ್ನು ವಿವರಣೆಯಲ್ಲಿ ನೋಡೋಣ. ಭಾರತದ ಉಪರಾಷ್ಟ್ರಪತಿ CP ರಾಧಾಕೃಷ್ಣನ್ ಅವರು ಇಸ್ಕಾನ್ ಸಂಸ್ಥಾಪಕ ಶ್ರೀಲಾ ಪ್ರಭುಪಾದ್ ಅವರ ಜೀವನ ಆಧಾರಿತ ಪುಸ್ತಕವನ್ನು ಬಿಡುಗಡೆ ಮಾಡಿದರು. ಓಕೆ, ಸೊ ಇದು ಯಾರ ಕುರಿತಾದಂತಹ ಪುಸ್ತಕ ಅಂದರೆ ಇಸ್ಕಾನ್ ಸಂಸ್ಥಾಪಕರಾದಂತಹ ಶ್ರೀಲಾ ಪ್ರಭುಪಾದ್ ಅವರ ಕುರಿತಾದಂತಹ ಪುಸ್ತಕ ಇದಾಗಿರುತ್ತೆ. ಓಕೆ, ಸೊ ಬರೆದವರು ಹಿಂಡೋಲ್ ಸೇನ್ಗುಪ್ತಾ. ಸೊ ಅದನ್ನು ಇಲ್ಲಿ ಮೆನ್ಷನ್ ಮಾಡಿಲ್ಲ, ಹೇಳಿದ್ದೀನಿ, ನೋಟ್ ಮಾಡ್ಕೊಳ್ರಿ. ಓಕೆ, ಸೊ ನೆಕ್ಸ್ಟು 8ನೆಯ ಪ್ರಶ್ನೆ, 2ನೇ ಆವೃತ್ತಿಯ ಖೇಲೋ ಇಂಡಿಯಾ ಬೀಚ್ ಗೇಮ್ಸ್ ಎಲ್ಲಿ ಪ್ರಾರಂಭವಾಯಿತು ಅಂತ ಕೇಳಿದ್ದಾರೆ.
ಇದು ದಿಯೋ ಅಲ್ಲಿರುವಂತಹ ಗೋಗ್ಲಾ ಬೀಚ್ನಲ್ಲಿ ಆರಂಭವಾಯಿತು. ಓಕೆ, ಖೇಲೋ ಇಂಡಿಯಾ ಬೀಚ್ ಗೇಮ್ಸ್ ಎಲ್ಲಿ ಆರಂಭವಾಗಿದೆ ಅಂದರೆ ದಿಯು ಗೋಗ್ಲಾ ಬೀಚಲ್ಲಿ ಆರಂಭವಾಯಿತು. ಕೇಂದ್ರಾಡಳಿತ ಪ್ರದೇಶ ದಿಯುವಿನ ಗೋಗ್ಲಾ ಬೀಚ್ನಲ್ಲಿ 2ನೇ ಆವೃತ್ತಿಯ ಖೇಲೋ ಇಂಡಿಯಾ ಬೀಚ್ ಗೇಮ್ಸ್ ಆರಂಭವಾಯಿತು. 9ನೆಯ ಪ್ರಶ್ನೆ, ಯಾವ ನದಿ ಕಣಿವೆಯ ಯೋಜನೆಯಲ್ಲಿ ವೈಟ್ ಬೆಲ್ಲೀಡ್ ಹೆರಾನ್ ಪಕ್ಷಿಯ ರಕ್ಷಣೆಯ ಬಗ್ಗೆ ಕಾಳಜಿ ವ್ಯಕ್ತವಾಗಿದೆ ಅಂತ ಅಂದರೆ ಲೋಹಿತ್ ನದಿ. ಬ್ರಹ್ಮಪುತ್ರದ ಉಪನದಿಯಾದ ಲೋಹಿತ್ ನದಿಯ ಜಲವಿದ್ಯುತ್ ಯೋಜನೆಯು ತೀವ್ರ ಅಳಿವಿನಂಚಿನಲ್ಲಿರುವ ವೈಟ್ ಬೆಲ್ಲಿಡ್ ಹೆರಾನ್ ಪಕ್ಷಿಗೆ ಹಾನಿಯುಂಟು ಮಾಡಬಹುದು ಎಂದು ಪರಿಸರವಾದಿಗಳು ಆತಂಕ ವ್ಯಕ್ತಪಡಿಸಿದ್ದಾರೆ. ನೆಕ್ಸ್ಟ್ 10ನೆಯ ಪ್ರಶ್ನೆ, ದೆಹಲಿ ಸರ್ಕಾರವು ಆರ್ಥಿಕ ನಿರ್ವಹಣೆಯನ್ನು ಸುಧಾರಿಸಲು ಯಾವ ಸಂಸ್ಥೆಯೊಂದಿಗೆ ಒಪ್ಪಂದ ಮಾಡಿಕೊಂಡಿದೆ ಅಂತ ಕೇಳಿದರೆ, ಸೊ ಇಲ್ಲಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ, ಭಾರತೀಯ ರಿಸರ್ವ್ ಬ್ಯಾಂಕ್ ಅನ್ನೋದು ಸರಿಯಾದ ಉತ್ತರ ಆಗುತ್ತೆ. ದೆಹಲಿ ಸರ್ಕಾರವು ತನ್ನ ಸಾಲಗಳು ಮತ್ತು ನಗದು ನಿರ್ವಹಣೆಯನ್ನು ಸುವ್ಯವಸ್ಥಿತಗೊಳಿಸಲು RBI ಜೊತೆ ಒಪ್ಪಂದವನ್ನು ಮಾಡಿಕೊಂಡಿದೆ. ನೆಕ್ಸ್ಟು, ಪ್ರವಾಸಿ ಭಾರತೀಯ ದಿವಸವನ್ನು ಮಹಾತ್ಮ ಗಾಂಧಿಯವರು ಯಾವ ದೇಶದಿಂದ ಮರಳಿದ ನೆನಪಿಗಾಗಿ ಆಚರಿಸಲಾಗುತ್ತದೆ? ನಾವು ಜನವರಿ 9ರಂದು ಪ್ರವಾಸಿ ಭಾರತೀಯ ದಿವಸವನ್ನು ಆಚರಣೆ ಮಾಡ್ತೀವಿ. ಸೊ ಇದು ಮಹಾತ್ಮ ಗಾಂಧೀಜಿಯವರು ದಕ್ಷಿಣ ಆಫ್ರಿಕಾದಿಂದ ಭಾರತಕ್ಕೆ ಮರಳಿದಂತಹ ಒಂದು ನೆನಪಿಗಾಗಿ ಆಚರಣೆ ಮಾಡುವಂಥದ್ದು. ಸೊ ಹಾಗಾಗಿ ಇಲ್ಲಿ ಸರಿಯಾದಂತಹ ಉತ್ತರ ಆಪ್ಷನ್ ಬಿ, ದಕ್ಷಿಣ ಆಫ್ರಿಕಾ. ಓಕೆ, ಸೊ ನೆಕ್ಸ್ಟು ಇಲ್ಲಿ ನೋಡಿ, ಗಾಂಧೀಜಿಯವರು 1915ರ ಜನವರಿ 9ರಂದು ದಕ್ಷಿಣ ಆಫ್ರಿಕಾದಿಂದ ಭಾರತಕ್ಕೆ ಮರಳಿರ್ತಾರೆ. ಸೊ ಅದರ ನೆನಪಿಗಾಗಿ ಪ್ರವಾಸಿ ಭಾರತೀಯ ದಿವಸವನ್ನು ಆಚರಣೆ ಮಾಡ್ತೀವಿ. ನೆಕ್ಸ್ಟ್ 12ನೆಯ ಪ್ರಶ್ನೆ, ಭಾರತೀಯ ರೈಲ್ವೆಯು ಇತ್ತೀಚೆಗೆ ಯಾವ ಮೈಲಿಗಲ್ಲನ್ನು ಸಾಧಿಸಿದೆ ಎಂದು ವರದಿಯಾಗಿದೆ? ಸೊ ಇಲ್ಲಿ ಸರಿಯಾದ ಉತ್ತರ ವಿಶ್ವದ ಅತಿ ದೊಡ್ಡ ವಿದ್ಯುದೀಕೃತ ರೈಲು ವ್ಯವಸ್ಥೆ ಅನ್ನೋದು ಸರಿಯಾದ ಉತ್ತರ ಆಗುತ್ತೆ. ಓಕೆ, ಭಾರತೀಯ ರೈಲ್ವೆ ತನ್ನ ಬಹುತೇಕ ಬ್ರಾಡ್ಗೇಜ್ ಮಾರ್ಗಗಳನ್ನು ವಿದ್ಯುದೀಕರಣಗೊಳಿಸುವ ಮೂಲಕ ವಿಶ್ವದ ಅತಿ ದೊಡ್ಡ ವಿದ್ಯುದೀಕೃತ ರೈಲು ವ್ಯವಸ್ಥೆಯಾಗಿ ಹೊರಹೊಮ್ಮಿದೆ. 13ನೆಯ ಪ್ರಶ್ನೆ, ಐತಿಹಾಸಿಕವಾಗಿ ಜನವರಿ 8ರಂದು ಸ್ಥಾಪನೆಯಾದ ಆಫ್ರಿಕನ್ ನ್ಯಾಷನಲ್ ಕಾಂಗ್ರೆಸ್ ANC ಅಂತ ಹೇಳ್ತೀವಿ, ಯಾವ ದೇಶದ ರಾಜಕೀಯ ಪಕ್ಷವಾಗಿದೆ? ಸೊ ಇದಕ್ಕೆ ಸರಿಯಾದ ಉತ್ತರ ದಕ್ಷಿಣ ಆಫ್ರಿಕಾ. ನೆಲ್ಸನ್ ಮಂಡೇಲಾ ಅವರು ಪ್ರತಿನಿಧಿಸುತ್ತಿದ್ದ ದಕ್ಷಿಣ ಆಫ್ರಿಕಾದ ಆಡಳಿತ ಪಕ್ಷ 1912ರ ಜನವರಿ 8ರಂದು ಸ್ಥಾಪನೆಯಾಯಿತು. 14ನೆಯ ಪ್ರಶ್ನೆ, ಹೈಡ್ರೋಜನ್ ಇಂಧನವನ್ನು ಸುಟ್ಟಾಗ ಉತ್ಪತ್ತಿಯಾಗುವ ಉಪ ಉತ್ಪನ್ನ ಯಾವುದು ಅಂತ ಕೇಳಿದರೆ ಸರಿಯಾದಂತಹ ಉತ್ತರ ನೀರು, H2O. ಓಕೆ, ಹೈಡ್ರೋಜನ್ ಇಂಧನವನ್ನು ಸುಟ್ಟಾಗ ಉತ್ಪತ್ತಿಯಾಗುವ ಉಪ ಉತ್ಪನ್ನ H2O. ಹೈಡ್ರೋಜನ್ ಆಕ್ಸಿಜನ್ ಜೊತೆ ಉರಿದಾಗ ಕೇವಲ ನೀರು ಅಂದರೆ ನೀರಾವಿ ಉತ್ಪತ್ತಿಯಾಗುತ್ತದೆ, ಆದ್ದರಿಂದ ಇದು ಪರಿಸರ ಸ್ನೇಹಿ. 15ನೆಯ ಪ್ರಶ್ನೆ, ಇತ್ತೀಚೆಗೆ ಸುದ್ದಿಯಲ್ಲಿರುವ ವಿಜಯನಗರ ಸಾಮ್ರಾಜ್ಯದ ರಾಜಧಾನಿ ಯಾವುದು ಅಂದರೆ ಹಂಪಿ. ಓಕೆ, ಸೊ ವಿಜಯನಗರ ಸಾಮ್ರಾಜ್ಯದ ರಾಜಧಾನಿ ಹಂಪಿ. ವಿಜಯನಗರದಲ್ಲಿ ಈಗ ನಾವು ಶ್ರೀಗಂಧದ ಚಿರತೆ ಕಂಡು ಬಂದಿದೆ ಅನ್ನೋದನ್ನು ನೋಡಿದ್ದೀವಲ್ವ. ಸೊ ಪ್ರಚಲಿತ ವಿದ್ಯಮಾನಕ್ಕೆ ಸಂಬಂಧಪಟ್ಟಂತೆ ಇದು ಸಾಮಾನ್ಯ ಅಧ್ಯಯನದ ಪ್ರಶ್ನೆ ಆಗುತ್ತೆ. ವಿಜಯನಗರ ಸಾಮ್ರಾಜ್ಯದ ರಾಜಧಾನಿ ಹಂಪಿ, ಇದು ಪ್ರಸ್ತುತ ವಿಜಯನಗರ ಜಿಲ್ಲೆಯಲ್ಲಿದೆ. 16ನೆಯ ಪ್ರಶ್ನೆ, ಬಯೋ ಬಿಟುಮೆನ್ ಅನ್ನು ವಾಣಿಜ್ಯಿಕವಾಗಿ ಉತ್ಪಾದಿಸಿದ ಮೊದಲ ದೇಶ ಯಾವುದು ಅಂದರೆ ಭಾರತ. ರಸ್ತೆ ನಿರ್ಮಾಣಕ್ಕೆ ಬಳಸುವ ಪರಿಸರ ಸ್ನೇಹಿ ಬಯೋ ಬಿಟುಮೆನ್ ಅನ್ನು ವಾಣಿಜ್ಯಿಕವಾಗಿ ಉತ್ಪಾದಿಸುವಲ್ಲಿ ಭಾರತ ಮೊದಲ ದೇಶವಾಗಿದೆ ಎಂದು ವರದಿಯಾಗಿದೆ. ಇನ್ನು 17ನೆಯ ಪ್ರಶ್ನೆ, ಭಾರತ ಸಂವಿಧಾನದ 40ನೆಯ ವಿಧಿಯು ಯಾವುದಕ್ಕೆ ಸಂಬಂಧಿಸಿದೆ ಅಂದರೆ ಗ್ರಾಮ ಪಂಚಾಯತ್ ಸಂಘಟನೆಯ ಕುರಿತಾಗಿ ಇದು ತಿಳಿಸುತ್ತೆ. ಸಂವಿಧಾನದ 40ನೇ ವಿಧಿಯು ರಾಜ್ಯಗಳಿಗೆ ಗ್ರಾಮ ಪಂಚಾಯಿತಿಗಳನ್ನು ಸಂಘಟಿಸಲು ನಿರ್ದೇಶನ ನೀಡುತ್ತದೆ. 18ನೆಯ ಪ್ರಶ್ನೆ, ವಿಶ್ವದ ಮೊದಲ ಹ್ಯೂಮನ್ ಕ್ಯಾಪಿಟಲ್ ವರ್ಕಿಂಗ್ ಗ್ರೂಪ್ ಸಭೆಯನ್ನು ಎಲ್ಲಿ ಆಯೋಜಿಸಲಾಗಿದೆ ಅಂತ ಅಂದರೆ IIT ಗುವಾಹಟಿಯಲ್ಲಿ ವಿಶ್ವದ ಮೊದಲ ಹ್ಯೂಮನ್ ಕ್ಯಾಪಿಟಲ್ ವರ್ಕಿಂಗ್ ಗ್ರೂಪ್ ಸಭೆಯನ್ನು ಆಯೋಜಿಸಲಾಗಿದೆ. ಸೊ ಇಲ್ಲಿ ನೋಡಿ, MITY ಮತ್ತು ಇಂಡಿಯಾ AI ಸಹಯೋಗದೊಂದಿಗೆ IIT ಗುವಾಹಟಿಯಲ್ಲಿ AI ಮೇಲಿನ ಹ್ಯೂಮನ್ ಕ್ಯಾಪಿಟಲ್ ವರ್ಕಿಂಗ್ ಗ್ರೂಪ್ ಸಭೆಯನ್ನು ಆಯೋಜಿಸಲಾಗಿದೆ. ಸೊ ಇಲ್ಲಿ MIT ಅಂತ ಅಂದರೆ
ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಇನ್ಫಾರ್ಮೇಷನ್ ಟೆಕ್ನಾಲಜಿ ಅಂತ ಆಗುತ್ತೆ. ಸೊ ಇದು ಮತ್ತು ಇಂಡಿಯಾ AI ಸಹಯೋಗದೊಂದಿಗೆ IIT ಗುವಾಹಟಿಯಲ್ಲಿ ವಿಶ್ವದ ಮೊದಲ ಹ್ಯೂಮನ್ ಕ್ಯಾಪಿಟಲ್ ವರ್ಕಿಂಗ್ ಗ್ರೂಪ್ ಸಭೆಯನ್ನು ಆಯೋಜಿಸಲಾಗಿದೆ. ಓಕೆ, ಸೊ ಇದು AI ಕುರಿತಾದಂತಹ ಒಂದು ಸಭೆಯಾಗಿರುತ್ತೆ. ನೆಕ್ಸ್ಟು 19ನೆಯ ಪ್ರಶ್ನೆ, ಹಾರ್ನ್ ಆಫ್ ಆಫ್ರಿಕಾದಲ್ಲಿರುವ ದೇಶ ಯಾವುದು ಅಂತ ಕೇಳಿದರೆ ಸರಿಯಾದಂತಹ ಉತ್ತರ ಸೊಮಾಲಿಯಾ, ಇಥಿಯೋಪಿಯಾ, ನಂತರ ಜಿಬೌಟಿ ಮತ್ತು ಎರಿಟ್ರಿಯಾ ದೇಶಗಳು ಹಾರ್ನ್ ಆಫ್ ಆಫ್ರಿಕಾ ಪ್ರದೇಶದಲ್ಲಿವೆ. ಇನ್ನು 8ನೇ ತಾರೀಕಿಗೆ ಸಂಬಂಧಪಟ್ಟಂತೆ ಇದು ಕೊನೆಯ ಪ್ರಶ್ನೆ ಆಗುತ್ತೆ. ಇತ್ತೀಚೆಗೆ ಕ್ಯಾಂಪಾ ಬ್ರ್ಯಾಂಡ್ನ ರಾಯಭಾರಿಯಾಗಿ ಯಾರು ನೇಮಕಗೊಂಡಿದ್ದಾರೆ ಅಂತ ಅಂದರೆ ಅಮಿತಾಬ್ ಬಚ್ಚನ್. ಓಕೆ, ಅಮಿತಾಬ್ ಬಚ್ಚನ್ ಅವರು ರಿಲಯನ್ಸ್ ಒಡೆತನದ ಕ್ಯಾಂಪಾ ಬ್ರ್ಯಾಂಡ್ ತನ್ನ ಪ್ಯಾಕೇಜ್ಡ್ ವಾಟರ್ ಮತ್ತು ಪಾನೀಯಗಳ ಪ್ರಚಾರಕ್ಕಾಗಿ ಇದು ಪ್ರಸಿದ್ಧವಾಗಿದೆ. ಸೊ ಇದಕ್ಕೆ ರಾಯಭಾರಿಯಾಗಿ ಅಮಿತಾಬ್ ಬಚ್ಚನ್ ಅವರನ್ನು ನೇಮಿಸಲಾಗಿದೆ. ಓಕೆ, ಸೊ ಇದಿಷ್ಟು ಜನವರಿ 8, 2026ಕ್ಕೆ ಸಂಬಂಧಪಟ್ಟಂತಹ ಪ್ರಚಲಿತ ವಿದ್ಯಮಾನ ಮತ್ತು ಸಾಮಾನ್ಯ ಅಧ್ಯಯನದ ಪ್ರಶ್ನೋತ್ತರಗಳಾಗಿರುತ್ತೆ. ಈಗ ನೆಕ್ಸ್ಟ್ ಜನವರಿ 9ಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೋತ್ತರಗಳನ್ನು ನೋಡೋಣ. ಇತ್ತೀಚೆಗೆ ಫ್ರಾನ್ಸ್ ದೇಶದ ಇತಿಹಾಸದಲ್ಲೇ ಅತ್ಯಂತ ಕಿರಿಯ ಪ್ರಧಾನಮಂತ್ರಿಯಾಗಿ ಯಾರು ನೇಮಕಗೊಂಡಿದ್ದಾರೆ ಅಂತ ಅಂದರೆ ಗೇಬ್ರಿಯಲ್ ಅಟಲ್. ಇವರು ಫ್ರಾನ್ಸ್ ದೇಶದ ಇತಿಹಾಸದಲ್ಲಿಯೇ ಅತ್ಯಂತ ಕಿರಿಯ ಪ್ರಧಾನಮಂತ್ರಿ ಆಗಿ ನೇಮಕಗೊಂಡಿದ್ದಾರೆ. ಫ್ರಾನ್ಸ್ ಅಧ್ಯಕ್ಷ ಎಮ್ಯಾನ್ಯುಯಲ್ ಮ್ಯಾಕ್ರನ್ ಅವರು 34 ವರ್ಷದ ಶಿಕ್ಷಣ ಸಚಿವರಾಗಿದ್ದ ಗೇಬ್ರಿಯಲ್ ಅಟಲ್ ಅವರನ್ನು ಫ್ರಾನ್ಸ್ನ ನೂತನ ಪ್ರಧಾನಮಂತ್ರಿಯನ್ನಾಗಿ ನೇಮಿಸಿದ್ದಾರೆ. ಓಕೆ, ಸೊ ನೆಕ್ಸ್ಟ್ 2ನೆಯ ಪ್ರಶ್ನೆ, ಭಾರತೀಯ ನೌಕಾಪಡೆಗಾಗಿ ಹೈದರಾಬಾದ್ನಲ್ಲಿ ತಯಾರಿಸಲಾದ ಮೊದಲ ಸ್ವದೇಶಿ ದೃಷ್ಟಿ 10 ಸ್ಟಾರ್ ಲೈನರ್ ಇದು ಏನನ್ನು ಸೂಚಿಸುತ್ತೆ ಅಂತ ಕೇಳಿದ್ದಾರೆ. ಸೊ ಇದು ಮಾನವರಹಿತ ವೈಮಾನಿಕ ವಾಹನವಾಗಿರುತ್ತೆ. ಓಕೆ, ಅದಾನಿ ಡಿಫೆನ್ಸ್ ಮತ್ತು ಏರೋಸ್ಪೇಸ್ ಸಂಸ್ಥೆಯು ತಯಾರಿಸಿದ ದೃಷ್ಟಿ 10 ಎಂಬ ಸುಧಾರಿತ ಕಣ್ಗಾವಲು ಡ್ರೋನನ್ನು ಭಾರತೀಯ ನೌಕಾಪಡೆಗೆ ಹಸ್ತಾಂತರಿಸಲಾಗಿದೆ. ಓಕೆ, ಸೊ ಇದೊಂದು ಮಾನವರಹಿತ ವೈಮಾನಿಕ ವಾಹನವಾಗಿರುತ್ತೆ. ನೆಕ್ಸ್ಟ್ 3ನೆಯ ಪ್ರಶ್ನೆ, 2026ರ ಸಾಲಿನ ಸ್ವಚ್ಛ ಸರ್ವೇಕ್ಷಣ್ ಪ್ರಶಸ್ತಿಗಳಲ್ಲಿ ಯಾವ ರಾಜ್ಯವು ಅತ್ಯುತ್ತಮ ಸ್ವಚ್ಛ ರಾಜ್ಯ ಪ್ರಶಸ್ತಿಯ ಪೈಪೋಟಿಯಲ್ಲಿದೆ ಅಂದರೆ ಮಧ್ಯಪ್ರದೇಶ. ಓಕೆ, ಸ್ವಚ್ಛತೆಯಲ್ಲಿ ಸತತವಾಗಿ ಉತ್ತಮ ಸಾಧನೆ ಮಾಡುತ್ತಿರುವ ಮಧ್ಯಪ್ರದೇಶ್ ಮತ್ತು ಮಹಾರಾಷ್ಟ್ರ ರಾಜ್ಯಗಳು 2026ರ ಸಾಲಿನಲ್ಲೂ ಮುಂಚೂಣಿಯಲ್ಲಿದೆ ಅಂತ ಹೇಳ್ಬೋದು. ನೆಕ್ಸ್ಟು 4ನೆಯ ಪ್ರಶ್ನೆ, ಭಾರತೀಯ ಸಂವಿಧಾನದ ಯಾವ ಭಾಗವು ಪೌರತ್ವಕ್ಕೆ ಅಂದರೆ ಸಿಟಿಸನ್ಶಿಪ್ಪಿಗೆ ಸಂಬಂಧಪಡುತ್ತೆ ಅಂತ ಕೇಳಿದರೆ ಭಾಗ 2. ಓಕೆ, ಭಾರತೀಯ ಸಂವಿಧಾನದ ಭಾಗ 2 ವಿಧಿ 5ರಿಂದ 11ರವರೆಗೆ ಪೌರತ್ವಕ್ಕೆ ಸಂಬಂಧಪಟ್ಟಂತಹ ಮಾಹಿತಿ ಸಿಗುತ್ತೆ. ಪ್ರವಾಸಿ ಭಾರತೀಯ ದಿವಸದಂದು ಇದರ ಮಹತ್ವ ಹೆಚ್ಚಿರುತ್ತದೆ. ನೆಕ್ಸ್ಟು 5ನೆಯ ಪ್ರಶ್ನೆ, 2026ರ ICC ಪುರುಷರ T20 ವಿಶ್ವಕಪ್ ಆತಿಥ್ಯವನ್ನು ಯಾವ ದೇಶಗಳು ವಹಿಸಲಿದೆ ಅಂದರೆ ಭಾರತ ಮತ್ತು ಶ್ರೀಲಂಕಾ. ಸೊ ಕಳೆದ ಬಾರಿ ಕೂಡ ಈ ಒಂದು ಪ್ರಶ್ನೆಯನ್ನು ನೋಡಿದ್ದೀವಿ. ICC ಪುರುಷರ T20 ವಿಶ್ವಕಪ್ ಭಾರತ ಮತ್ತು ಶ್ರೀಲಂಕಾದಲ್ಲಿ ನಡೆಯಲಿದೆ. ಭಾರತ ಮತ್ತು ಶ್ರೀಲಂಕಾ, ಸೊ ಇದಕ್ಕೆ ವಿವರಣೆ ನೋಡಿ. 2026ರ ಫೆಬ್ರವರಿ ಮಾರ್ಚ್ನಲ್ಲಿ ನಡೆಯಲಿರುವ T20 ವಿಶ್ವಕಪ್ಪನ್ನು ಭಾರತ ಮತ್ತು ಶ್ರೀಲಂಕಾ ಜಂಟಿಯಾಗಿ ಆಯೋಜಿಸಲಿವೆ. ನೆಕ್ಸ್ಟ್ 6ನೆಯ ಪ್ರಶ್ನೆ, ಇತ್ತೀಚೆಗೆ ಸುದ್ದಿಯಲ್ಲಿರುವ ಪೃಥ್ವಿ ಯೋಜನೆಯು ಯಾವ ಕ್ಷೇತ್ರಕ್ಕೆ ಸಂಬಂಧಿಸಿದೆ ಅಂತ ಕೇಳಿದರೆ ಸೊ ಇದಕ್ಕೆ ಸರಿಯಾದಂಥ ಉತ್ತರ ಭೂವಿಜ್ಞಾನ. ಭೂಮಿಯ ವಾತಾವರಣ, ಸಾಗರ ಮತ್ತು ಧ್ರುವ ಪ್ರದೇಶಗಳ ಅಧ್ಯಯನಕ್ಕಾಗಿ ಕೇಂದ್ರ ಸಚಿವ ಸಂಪುಟವು ಪೃಥ್ವಿ ವಿಜ್ಞಾನ ಯೋಜನೆಗೆ ಅನುಮೋದನೆಯನ್ನು ನೀಡಿದೆ. ಓಕೆ, ಸೊ ಈ ಪೃಥ್ವಿ ಅನ್ನುವಂಥದ್ದು ಭೂವಿಜ್ಞಾನಕ್ಕೆ ಸಂಬಂಧಪಟ್ಟಂತಹ ಒಂದು ಕಾನ್ಸೆಪ್ಟ್ ಆಗಿರುತ್ತೆ. ಓಕೆ, ಸೊ ನೆಕ್ಸ್ಟು 7ನೆಯ ಪ್ರಶ್ನೆ, ಕರ್ನಾಟಕದ ಯಾವ ಪ್ರಸಿದ್ಧ ದೇವಾಲಯವು ಯುನೆಸ್ಕೋ ವಿಶ್ವ ಪರಂಪರೆಯ ಪಟ್ಟಿಗೆ ಇತ್ತೀಚಿನ ವರ್ಷಗಳಲ್ಲಿ ಸೇರ್ಪಡೆಯಾಗಿದೆ ಅಂತ ಕೇಳಿದರೆ ಸೊ ಹೊಯ್ಸಳ ದೇವಾಲಯ, ಬೇಲೂರು, ಹಳೆಬೀಡು, ಸೋಮನಾಥಪುರ ಇವುಗಳನ್ನು ಒಳಗೊಂಡಂತಹ ದೇವಾಲಯಗಳು ಏನಾಗಿದೆ ಯುನೆಸ್ಕೋ ಪಾರಂಪರಿಕ ಪಟ್ಟಿಗೆ ಸೇರ್ಪಡೆಯಾಗಿದೆ. ಕರ್ನಾಟಕದ ಹೊಯ್ಸಳರ ಪವಿತ್ರ ದೇವಾಲಯಗಳ ಸಮೂಹವು ಯುನೆಸ್ಕೋ ವಿಶ್ವ ಪಾರಂಪರೆಯ ಪಟ್ಟಿಗೆ ಸೇರ್ಪಡೆಯಾಗಿದೆ. ನೆಕ್ಸ್ಟು 8ನೆಯ ಪ್ರಶ್ನೆ, ಭಾರತದ ಮೊದಲ ಸೈಬರ್ ಭದ್ರತಾ ಕೇಂದ್ರವನ್ನು ಎಲ್ಲಿ ಸ್ಥಾಪಿಸಲಾಗಿದೆ ಅಂದರೆ ಚಂಡೀಗಢದಲ್ಲಿ ಸ್ಥಾಪನೆ ಮಾಡಲಾಗಿದೆ. ಸೆನ್ಕೋಪ್ಸ್
ಹೆಸರಿನ ಅತ್ಯಾಧುನಿಕ ಸೈಬರ್ ಭದ್ರತಾ ಕೇಂದ್ರವನ್ನು ಚಂಡೀಗಢದಲ್ಲಿ ಸ್ಥಾಪಿಸಲಾಗಿದೆ. ನೆಕ್ಸ್ಟ್ 9ನೇ ಪ್ರಶ್ನೆ, ಬಾಂಗ್ಲಾದೇಶದ ಸಾರ್ವತ್ರಿಕ ಚುನಾವಣೆ ಇತ್ತೀಚೆಗೆ ನಡೆದಿದ್ದು ಅಲ್ಲಿನ ಸಂಸತ್ತಿನ ಹೆಸರೇನು ಅಂತ ಕೇಳಿದರೆ ಜಾತೀಯ ಸಂಸದ್ ಅಂತ ಇದರ ಹೆಸರಿದೆ. ಬಾಂಗ್ಲಾದೇಶದ ಸಂಸತ್ತನ್ನು ಜಾತೀಯ ಸಂಸದ್ ಎಂದು ಕರೆಯಲಾಗುತ್ತದೆ. 10ನೆಯ ಪ್ರಶ್ನೆ, ಕರ್ನಾಟಕದಲ್ಲಿ ಹರಿಯುವ ಯಾವ ನದಿಗೆ ಮೇಕೆದಾಟು ಯೋಜನೆ ಸಂಬಂಧಿಸಿದೆ ಅಂದರೆ ಕಾವೇರಿ ನದಿಗೆ ಅಡ್ಡಲಾಗಿ ಈ ಒಂದು ಮೇಕೆದಾಟು ಯೋಜನೆ ಸಂಬಂಧಪಡುತ್ತೆ. ರಾಮನಗರ ಜಿಲ್ಲೆಯ ಕನಕಪುರ ತಾಲೂಕಿನಲ್ಲಿ ಕಾವೇರಿ ನದಿಗೆ ಅಡ್ಡಲಾಗಿ ಮೇಕೆದಾಟು ಅಣೆಕಟ್ಟು ನಿರ್ಮಿಸಲು ಉದ್ದೇಶಿಸಲಾಗಿದೆ. ಕುಡಿಯುವ ನೀರು ಇದರ ಮುಖ್ಯ ಉದ್ದೇಶ. ಕುಡಿಯುವ ನೀರಿನ ಒಂದು ಕೊರತೆಯನ್ನು ನೀಗಿಸೋದಕ್ಕೋಸ್ಕರ ಈ ಒಂದು ಅಣೆಕಟ್ಟನ್ನು ನಿರ್ಮಾಣ ಮಾಡಲಾಗಿದೆ. ನೆಕ್ಸ್ಟು 11ನೆಯ ಪ್ರಶ್ನೆ, ಇತ್ತೀಚೆಗೆ ನಿಧನರಾದ ಫ್ರಾಂಜ್ ಬೇಕನ್ ಬೌರ್ ಯಾವ ಕ್ರೀಡೆಗೆ ಸಂಬಂಧಿಸಿದ ದಂತಕಥೆಯಾಗಿದ್ದರು ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಸರಿಯಾದಂತಹ ಉತ್ತರ ಫುಟ್ಬಾಲ್. ಜರ್ಮನಿಯ ಫುಟ್ಬಾಲ್ ದಂತಕಥೆ ಅಂತಲೇ ಹೆಸರುವಾಸಿಯಾದಂತಹ ಫ್ರಾಂಜ್ ಬೇಕನ್ ಬೌರ್ ಅವರು ಆಟಗಾರನಾಗಿ ಮತ್ತು ಮ್ಯಾನೇಜರ್ ಆಗಿ ವಿಶ್ವಕಪ್ ಗೆದ್ದ ಕೆಲವೇ ಸಾಧಕರಲ್ಲಿ ಒಬ್ಬರು. ನೆಕ್ಸ್ಟ್ ವಿಜ್ಞಾನಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆ, ಒಪೆಕ್ ಸಂಘಟನೆಯು ಯಾವ ವಸ್ತುವಿನ ಉತ್ಪಾದನೆ ಮತ್ತು ಬೆಲೆಯನ್ನು ನಿಯಂತ್ರಿಸುತ್ತದೆ ಅಂತ ಕೇಳಿದ್ದಾರೆ. ಸೊ ಕಚ್ಚಾ ತೈಲ, ಪೆಟ್ರೋಲಿಯಂ ವಸ್ತುವಿನ ಉತ್ಪಾದನೆ ಮತ್ತು ಬೆಲೆಯನ್ನು ನಿಯಂತ್ರಿಸುವಂತಹ ಒಂದು ಸಂಘಟನೆ ಅಂದರೆ ಅದು ಒಪೆಕ್ ಆಗಿರುತ್ತೆ. ಸೊ ಇದರ ಫುಲ್ ಫಾರ್ಮನ್ನು ಕೂಡ ಕೇಳ್ಬೋದು. ಆರ್ಗನೈಸೇಷನ್ ಆಫ್ ದ ಪೆಟ್ರೋಲಿಯಂ ಎಕ್ಸ್ಪೋರ್ಟಿಂಗ್ ಕಂಟ್ರೀಸ್ ಅನ್ನೋದು ಇದರ ಫುಲ್ ಫಾರ್ಮ್ ಆಗಿರುತ್ತೆ. ತೈಲ ರಫ್ತು ಮಾಡುವ ದೇಶಗಳ ಒಕ್ಕೂಟ ಇದಾಗಿರುತ್ತೆ. ಸೊ ನೆಕ್ಸ್ಟ್ 13ನೆಯ ಪ್ರಶ್ನೆ, ಜನವರಿ 9ರಂದು ಆಚರಿಸಲಾಗುವ ಪ್ರವಾಸಿ ಭಾರತೀಯ ದಿವಸದ ಪ್ರಶಸ್ತಿಯಾದ ಪ್ರವಾಸಿ ಭಾರತೀಯ ಸಮ್ಮಾನನ್ನು ಯಾರು ಪ್ರದಾನ ಮಾಡುತ್ತಾರೆ ಅಂತ ಅಂದರೆ ರಾಷ್ಟ್ರಪತಿಗಳು ಪ್ರದಾನ ಮಾಡ್ತಾರೆ. ವಿವರಣೆಯನ್ನು ನೋಡೋಣ. ಭಾರತದ ರಾಷ್ಟ್ರಪತಿಗಳು ಅನಿವಾಸಿ ಭಾರತೀಯರಿಗೆ ಅವರ ಸಾಧನೆಗಾಗಿ ಪ್ರವಾಸಿ ಭಾರತೀಯ ಸಮ್ಮಾನ್ ಪ್ರಶಸ್ತಿಯನ್ನು ಪ್ರದಾನ ಮಾಡುತ್ತಾರೆ. ಇನ್ನು 14ನೆಯ ಪ್ರಶ್ನೆ, ಭಾರತದ ಯಾವ ರಾಜ್ಯವು ಯೋಗ್ಯಶ್ರೀ ಎಂಬ ಹೊಸ ಸಾಮಾಜಿಕ ಕಲ್ಯಾಣ ಯೋಜನೆಯನ್ನು ಪರಿಚಯಿಸಿದೆ ಅಂತ ಕೇಳಿದ್ದಾರೆ. ಸರಿಯಾದಂತಹ ಉತ್ತರ ಪಶ್ಚಿಮ ಬಂಗಾಳ. ವಿವರಣೆಯನ್ನು ನೋಡೋಣ. ಪಶ್ಚಿಮ ಬಂಗಾಳ ಸರ್ಕಾರವು ಪರಿಶಿಷ್ಟ ಜಾತಿ ಮತ್ತು ಪಂಗಡದ ವಿದ್ಯಾರ್ಥಿಗಳಿಗೆ ಉಚಿತ ತರಬೇತಿ ನೀಡಲು ಯೋಗ್ಯಶ್ರೀ ಯೋಜನೆಯನ್ನು ಜಾರಿಗೊಳಿಸಿದೆ. ಸೊ ಯೋಗ್ಯಶ್ರೀ ಯೋಜನೆ ಇದು ಯಾವ ಒಂದು ರಾಜ್ಯಕ್ಕೆ ಸಂಬಂಧಪಡುತ್ತೆ ಅಂದರೆ ಪಶ್ಚಿಮ ಬಂಗಾಳ. ಮತ್ತು ಇದು ಪಶ್ಚಿಮ ಬಂಗಾಳ ಸರ್ಕಾರವು ಪರಿಶಿಷ್ಟ ಜಾತಿ ಮತ್ತು ಪಂಗಡದ ವಿದ್ಯಾರ್ಥಿಗಳಿಗೆ ಉಚಿತ ತರಬೇತಿಯನ್ನು ನೀಡಲಿಕ್ಕೆ ಮಾಡಿರುವಂತಹ ಒಂದು ವಿಶೇಷ ಯೋಜನೆ ಆಗಿರುತ್ತೆ ಯೋಗ್ಯಶ್ರೀ ಯೋಜನೆ. 15ನೆಯ ಪ್ರಶ್ನೆ, ಇತ್ತೀಚೆಗೆ ಸುದ್ದಿಯಲ್ಲಿರುವ ಡಾಕ್ಟರ್ ಕೃಷ್ಣ ಆಯೋಗ ಯಾವುದಕ್ಕೆ ಸಂಬಂಧಿಸಿದೆ ಅಂತ ಕೇಳಿದ್ದಾರೆ. ಸೊ ಇದು ತೆಲಂಗಾಣದ ಒಳ ಮೀಸಲಾತಿಗೆ ಸಂಬಂಧಪಟ್ಟಂತಹ ಒಂದು ಆಯೋಗವಾಗಿರುತ್ತೆ. ತೆಲಂಗಾಣದಲ್ಲಿ ಪರಿಶಿಷ್ಟ ಜಾತಿಗಳ ಉಪವರ್ಗೀಕರಣ ಅಥವಾ ಒಳ ಮೀಸಲಾತಿಯನ್ನು ಅಧ್ಯಯನ ಮಾಡಲು ಈ ಆಯೋಗವನ್ನು ನೇಮಿಸಲಾಗಿತ್ತು. ಸೊ ಶ್ರೀ ಕೃಷ್ಣ ಆಯೋಗ ತೆಲಂಗಾಣದ ಒಳ ಮೀಸಲಾತಿಗೆ ಸಂಬಂಧಪಟ್ಟಂತಹ ಆಯೋಗವಾಗಿರುತ್ತೆ. ಇನ್ನು 16ನೆಯ ಪ್ರಶ್ನೆ, ಭಾರತದ ಅತಿ ಚಿಕ್ಕ ಕೇಂದ್ರಾಡಳಿತ ಪ್ರದೇಶ ಯಾವುದು ಅಂದರೆ ಲಕ್ಷದ್ವೀಪ. ಲಕ್ಷದ್ವೀಪವು ವಿಸ್ತೀರ್ಣದಲ್ಲಿ ಭಾರತದ ಅತ್ಯಂತ ಚಿಕ್ಕ ಕೇಂದ್ರಾಡಳಿತ ಪ್ರದೇಶವಾಗಿದೆ. ಇತ್ತೀಚೆಗೆ ಪ್ರವಾಸೋದ್ಯಮ ಅಭಿವೃದ್ಧಿಯಿಂದ ಇದು ಸುದ್ದಿಯಲ್ಲಿದೆ. ಇನ್ನು 17ನೆಯ ಪ್ರಶ್ನೆ, 2026ರ ಆರಂಭದಲ್ಲಿ ಇಸ್ರೋ ಉಡಾವಣೆ ಮಾಡಲು ಸಿದ್ಧತೆ ನಡೆಸಿರುವ ಮಾನವ ಸಹಿತ ಬಾಹ್ಯಾಕಾಶ ಯೋಜನೆ ಯಾವುದು ಅಂದರೆ ಗಗನಯಾನ. ಭಾರತೀಯ ಗಗನಯಾತ್ರಿಗಳನ್ನ ಬಾಹ್ಯಾಕಾಶಕ್ಕೆ ಕಳುಹಿಸುವ ಇಸ್ರೋದ ಮಹತ್ವಾಕಾಂಕ್ಷೆಯ ಯೋಜನೆ ಗಗನಯಾನ. ಸೊ ನೆಕ್ಸ್ಟ್, ಭಾರತದ ಯಾವ ನಗರವನ್ನು ಸಿಲಿಕಾನ್ ಸಿಟಿ ಎಂದು ಕರೆಯಲಾಗುತ್ತದೆ ಅಂದರೆ ಬೆಂಗಳೂರು. ಭಾರತದ IT ರಾಜಧಾನಿ ಎಂದು ಕರೆಯಲ್ಪಡುವ ಬೆಂಗಳೂರು ಸಿಲಿಕಾನ್ ಸಿಟಿ ಎಂದು ಪ್ರಸಿದ್ಧವಾಗಿದೆ. ಇದು ಈ ಹಿಂದೆ ಕೇಳಿರುವಂತಹ ಪ್ರಶ್ನೆ ಆಗಿರುತ್ತೆ. ಇನ್ನು 19ನೆಯ ಪ್ರಶ್ನೆ, ಇತ್ತೀಚೆಗೆ ಯಾವ ಸಚಿವಾಲಯವು ಪ್ರೇರಣಾ ಕಾರ್ಯಕ್ರಮವನ್ನು ಪ್ರಾರಂಭಿಸಲಿದೆ ಅಂದರೆ ಶಿಕ್ಷಣ ಸಚಿವಾಲಯ. ವಿದ್ಯಾರ್ಥಿಗಳಲ್ಲಿ ನಾಯಕತ್ವ ಗುಣಗಳನ್ನು ಬೆಳೆಸಲು ಶಿಕ್ಷಣ ಸಚಿವಾಲಯವು ಪ್ರೇರಣಾ ಎಂಬ ಅನುಭವಾತ್ಮಕ ಕಲಿಕಾ ಕಾರ್ಯಕ್ರಮವನ್ನು ಆರಂಭಿಸಿದೆ. ಇವತ್ತಿನ ಕೊನೆಯ ಪ್ರಶ್ನೆ, 1915ರಲ್ಲಿ ಗಾಂಧೀಜಿ ಭಾರತಕ್ಕೆ ಮರಳಿದಾಗ ಅವರನ್ನು ಸ್ವಾಗತಿಸಲು ಮುಂಬೈ ಬಂದರಿನಲ್ಲಿ ನೆರೆದಿದ್ದ ಪ್ರಮುಖ ನಾಯಕ ಯಾರು ಅಂತ ಅಂದರೆ ಗೋಪಾಲ್ ಕೃಷ್ಣ ಗೋಖಲೆ ಅವರು.
ಗಾಂಧೀಜಿಯವರ ರಾಜಕೀಯ ಗುರುಗಳಾದ ಗೋಪಾಲ್ ಕೃಷ್ಣ ಗೋಖಲೆ ಅವರು ಗಾಂಧೀಜಿಯವರನ್ನು ಸ್ವಾಗತಿಸಲು ಮತ್ತು ಭಾರತದಾದ್ಯಂತ ಸಂಚರಿಸಲು ಸಲಹೆ ನೀಡಿದರು. ಓಕೆ, ಸೊ ಇದಿಷ್ಟು ಜನವರಿ 8 ಮತ್ತು ಜನವರಿ 9ಕ್ಕೆ ಸಂಬಂಧಪಟ್ಟಂತಹ ಪ್ರಚಲಿತ ವಿದ್ಯಮಾನ ಮತ್ತು ಸಾಮಾನ್ಯ ಅಧ್ಯಯನದ ಪ್ರಶ್ನೋತ್ತರಗಳಾಗಿತ್ತು. ಈಗ ನೆಕ್ಸ್ಟ್ 10, 11, 12 ಸೊ ಇದನ್ನು ಕಂಪ್ಲೀಟ್ ಮಾಡಿಕೊಡ್ತೀನಿ ನೆಕ್ಸ್ಟ್ ಸೆಷನ್ಸ್ಗಳಲ್ಲಿ. ಸಮಯದ ಅಭಾವ ಇರೋದ್ರಿಂದ ಇವತ್ತಿನ ಈ ತರಗತಿಯನ್ನು ಇಲ್ಲಿಗೆ ಎಂಡ್ ಮಾಡ್ತೀನಿ. ನೆಕ್ಸ್ಟ್ ಸೆಷನ್ಸಲ್ಲಿ ಮುಂದಿನ 3 ದಿನದ ಪ್ರಚಲಿತ ವಿದ್ಯಮಾನದ ಪ್ರಶ್ನೋತ್ತರಗಳನ್ನು ಕವರ್ ಮಾಡಿ ಕೊಡುವಂಥ ಪ್ರಯತ್ನವನ್ನು ಮಾಡ್ತೀನಿ. ಸೊ ಇವತ್ತಿನ ಸೆಷನ್ ಬಗ್ಗೆ ನಿಮ್ಮ ಅಭಿಪ್ರಾಯ ಅನಿಸಿಕೆಯನ್ನು ಕಮೆಂಟ್ ಮಾಡಿ ತಿಳಿಸಿ. ಸೆಷನ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಅಂತ ಹೇಳ್ತಾ ಈ ತರಗತಿಯನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಆಲ್.